ಆಚರಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ದಿನ ನಮ್ಮ ಜೊತೆ ಸಿಯಾನ್ ಕನ್ನಡ ಮೀಡಿಯಾ ಚಾನೆಲ್ನ ಶಶಿರೇಖಾ ಮೇಡಮ್ ಅವರು ಹಾಗೂ ಶ್ರೀ ಕಿರಣ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಮಹಾತ್ಮರ ಒಂದು ಸ್ಮರಣಾರ್ಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಅದ್ರ ಬಗ್ಗೆ ಶಶಿರೇಖಾ ಮೇಡಮ್ ಅವರೇ ನಿಮಗೆ ವಿಷಾದವಾಗಿ ಅದರ ಏನು ಅಂತ ಹೇಳ್ತಾರೆ. ನಮಸ್ಕಾರ. ಗಾಂಧಿ ಚಿಂತನೆಗಳನ್ನ ಇವತ್ತಿನ ಪೀಳಿಗೆಗೆ ಇವತ್ತು ತಲುಪಿಸುವ ಅಗತ್ಯ ತುಂಬಾ ಇದೆ. ಇದನ್ನ ಮನಗಂಡು ನಾವು ಮತ್ತು ಸಿಯಾನ್ ಕನ್ನಡ ಹಾಗೂ ಗಾಂಧಿ ಸ್ಮಾರಕ ನಿಧಿ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಇವರ ಸಹಯೋಗದಲ್ಲಿ ನಾವು 1,00,000 ಪುಸ್ತಕವನ್ನ ರಾಜ್ಯಾದ್ಯಂತ ಕೊಡಬೇಕು ಉಚಿತವಾಗಿ ಅಂತ ಅಂದ್ಕೊಂಡಿದೀವಿ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಾರ್ಯ ಪ್ರಾರಂಭಿಸಿದೀವಿ. ಇವತ್ತು ನಿಮಗೆಲ್ಲರಿಗೂ ಗಾಂಧಿ ಪುಸ್ತಕವನ್ನ ಉಚಿತವಾಗಿ ಆತ್ಮಕಥೆ, ಮುಖ್ಯವಾಗಿ ಅವರ ಆತ್ಮಕಥೆಗೆ 100 ವರ್ಷ ಆಗಿದೆ. ಅವರೇ ಬರೆದಿದ್ದ ಈ ಆತ್ಮಕಥೆಗೆ 100 ವರ್ಷ ಆಗಿದೆ. ಈ 100 ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಈ ಪುಸ್ತಕವನ್ನ ಗಾಂಧಿ ಆತ್ಮಕಥೆಯ ಶತಮಾನೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಗಾಂಧಿ ತಮ್ಮನ್ನ ತಾವು ಹೇಗೆ ಕಟ್ಕೊಳ್ತಾ ಹೋದ್ರು ಅಂದ್ರೆ ನಮ್ಗಿರುವಂತ ಎಲ್ಲಾ ಭಯ ಎಲ್ಲವೂ ಇತ್ತು. ಗಾಂಧೀಜಿಯವರಿಗೆ ನಾನೀಗ ನೆನ್ಸ್ಕೊತಾ ಇದ್ದೆ. ಒಂದ್ಸರಿ ಗಾಂಧೀಜಿಯವರು ಭಾಷಣ ಮಾಡ್ಲಿಕ್ಕೆ ಅಂತ ನಿಂತ್ಕೊಂಡು ಆ ಚೀಟಿನ ಕೈಲಿ ಇಟ್ಕೊಂಡು ಅವ್ರು ಭಾಷಣ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರಿಗೆ ಅಷ್ಟು ಭಯ ಇರುತ್ತೆ, ಅಷ್ಟು ಹೆದರಿಕೆ ಇರುವಂತಹ, ಅಷ್ಟು ನಾಚಿಕೆ ಇರುವಂತಹ ವ್ಯಕ್ತಿ ನಮ್ಮ ಮುಂದೆ ಮಹಾತ್ಮನಾಗಿ ನಿಂತರು. ಅಂದ್ರೆ ನಾವು ಯಾರು ಎಲ್ಲರೂ ಸಹ ಅವ್ರ ತರ ಆಗಬಹುದು ಅನ್ನೋದಕ್ಕೆ ನಮ್ಗೆ ನಿದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತಿನ ಕಾಲಘಟ್ಟದಲ್ಲಿ ಹಿಂಸೆ ಜಾಸ್ತಿ ಆಗ್ತಾ ಇದೆ ವಿಶ್ವದಲ್ಲಿ. ಆ ಹಿಂಸೆನ ನಾವು ಹೇಗೆ ನಿಯಂತ್ರಣ ಮಾಡಕ್ ಸಾಧ್ಯ, ನಾವು ಒಬ್ರಿಗೊಬ್ರು ಹೇಗೆ ಸಹಾಯ ಮಾಡ್ಕೊಳಕ್ ಸಾಧ್ಯ ಅನ್ನೋದನ್ನ ಈ ಪುಸ್ತಕ ಹೇಳುತ್ತೆ. ಜೊತೆಗೆ ಗಾಂಧೀಜಿಯವರು ಮತ್ತಷ್ಟು ವಿಚಾರಗಳನ್ನ ಒಬ್ರು ಸೇವೆ ಇರ್ಬೋದು, ತಂದೆ ತಾಯಿಗಳನ್ನ ಹೇಗ್ ನೋಡ್ಕೋಬೇಕು ಅಥವಾ ಸಮಾಜವನ್ನ ಹೇಗೆ ನಡೆಸ್ಕೊಳ್ಬೇಕು, ಎಲ್ಲೂ ಅವರು ಅಧಿಕಾರಕ್ಕಾಗಿ ಆಸೆ ಪಡ್ಲಿಲ್ಲ. ಈ ನಿಟ್ಟಿನಲ್ಲಿ ಅವರನ್ನ ನಾವು ಪುನರ್ ಅವಲೋಕನ ಮಾಡ್ಬೇಕಾಗಿತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಈ ಕೆಲಸವನ್ನ ನಾವು ಇದು ಕೆಲಸ ಅಲ್ಲ, ಇದೊಂದು ಯಜ್ಞ. ಈ ಯಜ್ಞದಲ್ಲಿ ನಾವೆಲ್ಲರೂ ಕೈಗೂಡ್ಬೇಕು. ನಿಮಗೆ ಈ ಪುಸ್ತಕ ಬಂದಾಗ ನೀವು ಮತ್ತಷ್ಟು ಜನಕ್ಕೆ ಹೇಳಿ, ಮತ್ತೆ ನಾವು ಗಾಂಧಿ ಚಿಂತನೆಗಳನ್ನ ನಮ್ಮ ದೇಶದಲ್ಲಿ ತಂದು ನಮ್ಮ ದೇಶ ಸುರಕ್ಷಿತವಾಗಬೇಕು. ಮತ್ತೆ ಹೊಸ ಯುಗದಲ್ಲಿ ಹೊಸ ಹೊಸ ತರ ಸವಾಲುಗಳು ಬಂದಿವೆ. ಈ ಸವಾಲುಗಳೆಲ್ಲ ನಾವು ಮೆಟ್ಟಬೇಕು. ಮತ್ತೆ ನನಗೆ ಮರ್ತೋಗ್ತಿದೆ ಅಂದ್ರೆ ಗಾಂಧೀಜಿಯವರು ಒಬ್ಬ ಪತ್ರಕರ್ತ ಸಹ. ಅವರು ಆಗಿನ ಕಾಲಕ್ಕೆ ಎಲ್ಲ ಬ್ರಿಟಿಷರ ಪರವಾಗಿ ಬರೀತಾ ಇದ್ರು. ಯಾರು ಸಹ ಗಾಂಧಿ ವಿಚಾರಧಾರೆಗಳನ್ನ ಅಥವಾ ಇವರು ಸ್ವಾತಂತ್ರ್ಯ ಕಟ್ಟೋ ರೀತಿಯನ್ನ ಬರೆಯಕ್ ರೆಡಿ ಇರಲಿಲ್ಲ. ಅವರು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ರಾತ್ರಿ ಎಲ್ಲ ಪತ್ರಿಕೆ ಕೆಲಸ ಮಾಡ್ತಾ ಇದ್ರು. ಯಂಗ್ ಇಂಡಿಯಾ, ಹರಿಜನ್ ಈ ತರ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಅವರು ಪತ್ರಕರ್ತರಾಗಿ, ನಾನು ಪತ್ರಕರ್ತೆಯಾಗಿ ಅವ್ರ ವಿಚಾರ ನಾನು ಹೇಳ್ಬೇಕಾದ್ದು ನನಗೆ ಸಂತೋಷ ಕೊಡ್ತಾ ಇದೆ. ಆದ್ರಿಂದ ತಾವು ದಯವಿಟ್ಟು ಈ ವಿಚಾರಗಳನ್ನೆಲ್ಲ ನಿಮ್ಮ ಎಲ್ಲ ಬಂಧು ಬಳಗ, ನಮ್ಮ ದೇಶದ ಜನರಿಗೆ ತಲುಪಿಸಿ ಅಂತ ಮನವಿ ಮಾಡ್ತೇನೆ. ಗಾಂಧೀಜಿಯವರು ಏನ್ ಹೇಳ್ತಾರೆ ಅಂದ್ರೆ, 1 ಲೋಟ ನೀರು ಕೊಟ್ಟವರಿಗೆ ಊಟ ನೀಡು, ಒಳ್ಳೆಯ ಮಾತನಾಡಿದವರಿಗೆ ದಂಡವತ್ ಪ್ರಣಾಮ ಮಾಡು, 1 ಕಾಸು ಕೊಟ್ಟವರಿಗೆ ಚಿನ್ನದ ಮೊಹರು ಕೊಡು, ನಿನ್ನ ಪ್ರಾಣ ಉಳಿಸಿದವರಿಗೆ ನಿನ್ನ ಜೀವನವನ್ನೇ ಕೊಡಲು ಸಿದ್ಧನಾಗು, ಉಪಕಾರಕ್ಕೆ ಪ್ರತಿಯಾಗಿ ವಾಯಕಾಯಗಳಿಂದ 10 ಪಟ್ಟು ಪ್ರತ್ಯುಪಕಾರ ಮಾಡು. ನಿಜವಾದ ಜ್ಞಾನಿಗಳು ಎಲ್ಲರನ್ನೂ ಒಂದೇ ಸಮನಾಗಿ ನೋಡುತ್ತಾರೆ, ಅಪಕಾರ ಮಾಡಿದವರಿಗೂ ಸಂತೋಷದಿಂದ ಉಪಕಾರ ಮಾಡುತ್ತಾರೆ. ಅಂದ್ರೆ ಗಾಂಧೀಜಿಯವರು ಹೇಗೆ ಒಂದು ದೈವದ ರೂಪದಲ್ಲಿ ನಮ್ಮನ್ನ ಕಾಪಾಡಿದ್ರು ಅವತ್ತಿನ ಕಾಲಕ್ಕೆ. ಇವತ್ತು ನಾವು ಮೇಡಮ್ ಹೇಳಿದಾಗೆ ನಾವು ಅವ್ರನ್ನ ಗಾಂಧಿ ಕ್ಲಾಸ್ ಅಂತ ಎಲ್ಲ ತಮಾಷೆ ಮಾಡುವಾಗ ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಹೇಳಿದಾಗ ಹೌದಾ ಅನ್ಕೊಳ್ತಾ ಇದ್ವಿ. ಆದ್ರೆ ಇವತ್ತು ನಾವು ಗಾಂಧಿ ನೋಡಿದಾಗ, ಇವತ್ತು ಗಾಂಧಿ ಇದ್ದಿದ್ರೆ ಇವತ್ತು ಏನು ಭ್ರಷ್ಟಾಚಾರ ಇದೆಲ್ಲ ನಾವು ಮಾತಾಡ್ತಾ ಇದೀವಿ, ಎಲ್ಲಾ ವ್ಯವಸ್ಥೆನೂ ಹಾಳಾಗ್ತಿದೆ ಅಂತ. ನಿಜವಾಗ್ಲೂ ಅವರು ನಮ್ಮನ್ನ ಅವೇರ್ ಮಾಡ್ತಾ ಇದ್ರು. ಆದ್ರೆ ಅವ್ರಿಲ್ಲ, ಆದ್ರೆ ಅವ್ರ ಪುಸ್ತಕಗಳ ಮೂಲಕ ಜೀವಂತವಾಗಿದ್ದಾರೆ. ನಾವೆಲ್ಲರೂ ಅವೇರ್ ಆಗ್ಬೇಕಾಗಿದೆ. ನಿಮ್ಗೆ ಇದುವರೆಗೂ ಇಲ್ಲಿ ಮಾತನಾಡೋಕೆ ಅವಕಾಶ ಮೇಡಮ್ ಅವ್ರು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಗಾಂಧೀಜಿಯವರು ತುಂಬಾ ಪಾಲಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಏನು ಬೇರೆ ಬೇರೆ ಊರಿನ ಜನ ಬರ್ತಾರೆ, ಅವರಿಗೆ ಗಾಂಧೀಜಿಯವರು ಹಾಕಿ ಕೊಟ್ಟ ಮಾರ್ಗದಲ್ಲಿ ಅವ್ರ ಕೈಲಿ ಏನೇನು ಸಾಧ್ಯ ಇದೋ ಅದೆಲ್ಲ ಮಾಡ್ಕೊಡ್ತಾ ಇದ್ದಾರೆ. ಖಂಡಿತ ಇಂತಹ ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಹೆಮ್ಮೆ. ಮೇಡಮ್, ನೀವು ಇಲ್ಲಿ ನಮ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರಿ. ಗಾಂಧೀಜಿಯವ್ರನ್ನ ನಾವು ಇಲ್ಲಿ ತಲುಪಿಸಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಯಶಸ್ವಿಯಾಗಲಿ, ನಾಡಿನ ಪ್ರತಿ ಜನರನ್ನ ತಲುಪಲಿ ಅಂತ ಹೇಳಿ ಖುಷಿ ಪಡ್ತೀನಿ. ನೀವು ಈ ಅಭಿಯಾನವನ್ನ ನಮ್ಮ ನಾಳೆ ವಯೋನಿವೃತ್ತಿ ಹೊಂದುತ್ತಿರುವಂತಹ ಶ್ರೀ ಮಹಾದೇವ ಸ್ವಾಮಿ ಅವರಿಗೆ ಪುಸ್ತಕ ನೀಡೋದ್ರ ಮೂಲಕ ಚಾಲನೆ ಮಾಡಿ ನಮ್ಮ ಇಲಾಖೆನಲ್ಲಿ. ಇಟ್ಕೊಡಿ ಕೈ ಇಟ್ಕೊಡಿ ಅಲ್ಲ, ನೀವು ಇಟ್ಕೊಡಿ.
ಥ್ಯಾಂಕ್ ಯು. ಓದ್ಬೇಕು, ಇಟ್ಕೊಳ್ಳೋದಷ್ಟೇ ಅಲ್ಲ, ಅಟ್ಲೀಸ್ಟ್ ಮುಂದಿನ ವರ್ಷದವರೆಗೂ ಒಂದೊಂದು ಪುಟ ಓದಿ. ಮುಂದಿನ ಗಾಂಧಿ ಹುತಾತ್ಮರ ಸಂದರ್ಭದಲ್ಲಾಗಲಿ ಅಥವಾ ಗಾಂಧಿ ಜಯಂತಿಯ ಸಂದರ್ಭದಲ್ಲಾಗಲಿ ಒಂದು ದಿನಕ್ಕೊಂದು ಪುಟ ಓದಿದ್ರೆ ಅಷ್ಟರಲ್ಲಿ ಇರುತ್ತೆ, ಇಟ್ಕೊಳ್ಳೋದಲ್ಲ. ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಗಾಂಧಿ ಓದಿದ್ರೆ ಯಾರು ಅವ್ರ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಕಳಿಸಲ್ಲ, ವೃದ್ಧಾಶ್ರಮಕ್ಕೆ ಕಳಿಸಲ್ಲ. ಶ್ರವಣಕುಮಾರ ಪಿತೃಭಕ್ತಿಯೇ ಗಾಂಧಿಗೆ ಸ್ಫೂರ್ತಿ. ನೀವೆಲ್ಲ ಹಿಂಗೆ ಇದು ಮಾಡ್ತಾ ಹೋಗಿ ಮೇಡಮ್, ಅಲ್ಲ ನೀನೇ ಕೊಡಿ, ನೀವು ಕೊಡ್ಬೇಕು ಮೇಡಮ್. ಈ ಪುಸ್ತಕ ಅಭಿಯಾನಕ್ಕೆ ಮೇಡಮ್ ವೈಯಕ್ತಿಕವಾಗಿ ನಮಗೆ ಬಹಳ ಸಹಾಯ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಿಂದ ತಲುಪಿಸೋದಕ್ಕೂ ಕೂಡ ಮೇಡಮ್ ಸಹಾಯ ಮಾಡ್ತಾ ಇದ್ದಾರೆ. ಆ ಮೇಡಮ್ ವಸುಂಧರಾ ಮೇಡಮ್ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಈ ಅವಕಾಶ ಕಲ್ಪಿಸಿಕೊಡ್ಬೇಕಾಗಿ ನಿಮಗೂ ಧನ್ಯವಾದಗಳು. ಹಾಂ ಮೇಡಮ್, ಪ್ಲೀಸ್. ನನಗೆ ಆಕ್ಚುಲಿ ಅವ್ರ ಮನೆ ಕೊಟ್ಟರು ಕೇಳ್ತಾರೆ, ನೀವು ಅತ್ಯಂತ ಮೇಡಮ್ ಕೇಳಿದ್ರಲ್ಲ, ನಿಮಗೆ ಹೆಲ್ಪ್ ಮಾಡ್ತೀನಿ. ನಿರ್ಧಾರ ಸಂಸ್ಥೆ ಎಲ್ಲ ಈ ಸ್ಟಾಫ್ ತುಂಬಾ ಬಹಳ ನಮಗೆ ಸದರಿಂದ ಬಂದು ನಮ್ಮ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಕಾರಣ ವಸುಂಧರಾ ಮೇಡಮ್ ಅವರನ್ನ ಆಹ್ವಾನ ಮಾಡೋದು ಮತ್ತು ಇಡೀ ರಾಜ್ಯಕ್ಕೆ ತಲುಪಿಸೋದಕ್ಕೆ ನಾವೆಲ್ಲ ಸಹಾಯವನ್ನು ಮಾಡ್ತಿದ್ದೀವಿ. ಗಾಂಧಿನ ಯಾಕೆ ತಲುಪಿಸ್ಬೇಕು ಅಂದ್ರೆ, ನೀವು ಈ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀವಿ, ಈ ಸಂಸ್ಥೆ ಕೆಲಸ ಮಾಡಬೇಕು. ಈ ಯಾವ ನಿಮ್ಗೆ ಆರ್ಟಿಸನ್ಸ್ ಇರುತ್ತೆ ಅವರ ಜೀವನ ಈಗ ತಾನೇ ನೋಡ್ತಾ ಇರ್ತಾರೆ. ತುಂಬಾ ಹಿಂದುಳಿದವರು, ಅವ್ರಿಗೆ ಯಾವ ಸಹಾಯವೂ ಕೂಡ. ಸೊ ಅಂತಹ ವ್ಯಕ್ತಿಗಳು ಅವ್ರ ಜೀವನ ರೂಪಿಸ್ಕೋಬೇಕು ಅಂತೇಳಿ ಆಗ್ಲೇ ಗಾಂಧಿ ಗ್ರಾಮ ಸ್ವರಾಜ್ ಅಂತ ಹೇಳಿ ಆ ಗಾಂಧಿ ಗ್ರಾಮ ಸ್ವರಾಜ್ ಸ್ಥಾಪನೆ ಆಗ್ಬೇಕು. ಪ್ರತಿಯೊಂದು ಹಳ್ಳಿ ಒಂದು ರಿಪಬ್ಲಿಕ್ ಆಗ್ಬೇಕು. ಆ ರಿಪಬ್ಲಿಕ್ ಆಗ್ಬೇಕು ಅಂದ್ರೆ ಅಲ್ಲಿಯ ಜನಕ್ಕೆ ಅಲ್ಲೇ ಉದ್ಯೋಗ ಸಿಗ್ಬೇಕು. ಅವರು ನಗರಕ್ಕೆ ವಲಸೆ ಬರಬಾರ್ದು, ಇಲ್ಲಿ ಬಂದು ಹೋಟ್ಲಲ್ಲಿ ಈಗ ಲೋಟ ತೊಳಿಬಾರ್ದು, ಮತ್ತು ಅವರು ಕಾರ್ಕುನ ಅಂತ ವಾಚ್ಮನ್ ಕೆಲಸ ಮಾಡಬಾರ್ದು. ಅವ್ರ ಹಳ್ಳಿಲಿ ಅವ್ರ ರಾಜರಂಗ್ ಬದುಕಬೇಕು. ಸೊ ಅದಾಗ್ಬೇಕು ಅಂದ್ರೆ ಗಾಂಧಿ ತತ್ವ ಜಾರಿ ಆಗ್ಬೇಕು. ಅದು ನಮ್ಮ ಉದ್ದೇಶ. ಸರಿ. ನಾನು ಅವ್ರ ಬಗ್ಗೆ ವಿಷಯಗಳೇನು ತಿಳ್ಕೊಂಡಿಲ್ಲ, ಬಟ್ ಅವ್ರು ಮಾತ್ರ ನಮ್ಮ ಏನಂತ ನೇಷನ್ ಆಫ್ ದಿ ಫಾದರ್ ಅಂತಾರೆ, ಆಮೇಲೆ ಫಾದರ್ ಆಫ್ ದಿ ನೇಷನ್ ಅಂತಾರೆ. ಸೊ ಅಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ. ಬಟ್ ಅವರು ತುಂಬ ಕೆಲಸಗಳು ಮಾಡಿರೋದಂತೂ ಗೊತ್ತು. ರಾಷ್ಟ್ರಕ್ಕಾಗಿ ಮತ್ತು ಜನರಿಗೋಸ್ಕರ ತುಂಬ ದುಡಿದಿದ್ದಾರೆ. ತಮ್ಮ ಸೇವೆಯನ್ನು ಅವರು ಬಟ್ಟೆ ಇಲ್ದಂಗೆ ನಡೆದು ನಮಗೆ ಸ್ವಾತಂತ್ರ್ಯ ಕೊಡಿಸ್ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿಗೆ ನಾವು ಇವತ್ತು ಈ ನಮ್ಮ ಲಿಡ್ಕರ್ ವತಿಯಿಂದ ಇದನ್ನು ನಾವು ಪ್ರಚಾರ ಮಾಡಬೇಕಂತ ಮೇಡಮ್ ಅವ್ರು ಹೇಳಿದ್ದಾರೆ. ಇದನ್ನು ಪ್ರಚಾರ ಮಾಡಿದ್ರೆ ಎಲ್ರಿಗೂ ತಲುಪುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಟ್ಟೆ ಇಲ್ದಂಗೆ ಅಲ್ಲ, ಅವರು ತ್ಯಾಗ ಮಾಡಿದ್ರು. ಅವರು ತುಂಬಾ ಶ್ರೀಮಂತ ಮನೆತನದವರು. ಯಾಕೆ ಬಟ್ಟೆ ತ್ಯಾಗ ಮಾಡುದು ಅಂದ್ರೆ ನಾನು ಸಾಮಾನ್ಯರನ್ನ ಅರ್ಥ ಮಾಡ್ಕೋಬೇಕು ಅಂತ. ಅದಕ್ಕೆ ಅವರು ಇಡೀ ಭಾರತ ಸುತ್ತಿದ್ರು. ಅವ್ರಿಗೇನು ಆರಾಮಾಗಿರ್ಬೋದು, ಬ್ಯಾರಿಯಸ್ಟ್ ಓದ್ಕೊಂಡ್ ಬಂದಿದ್ರು, ಫಾರಿನ್ ಅಲ್ಲಿ ಇದ್ರು. ಅವ್ರು ಕುತ್ಕೊಂಡು ಅವ್ರ ತಂದೆನೂ ಆ ಕಾಲದಲ್ಲೇ ವಕೀಲರಾಗಿದ್ರು. ತುಂಬಾ ರಾಯಲ್ ಆದಂತ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅವ್ರದ್ದು. ಎಷ್ಟು ಲಕ್ಸುರಿಯಸ್ ಆಗಿ ಬದುಕಬಹುದಿತ್ತು, ಆರಾಮಾಗಿರ್ಬೋದಿತ್ತು. ಬಟ್ ಅವರು ಜನರ ಹತ್ರ ಹೋಗ್ಬೇಕು, ಜನರನ್ನ ಅರ್ಥ ಮಾಡ್ಕೋಬೇಕು, ಇಲ್ಲಿ ಕಷ್ಟಗಳೇನು. ಯಾಕಂದ್ರೆ ಭಾರತ ಅತ್ಯಂತ ಸಂಕೀರ್ಣವಾದ ದೇಶ. ಜಾತಿ ವ್ಯವಸ್ಥೆ, ಆಚಾರ ವಿಚಾರ, ಉಡುಪು, ಧರ್ಮ, ಇದೆಲ್ಲ ಬದಲಾವಣೆ ಇದೆ. ಪಕ್ಕದ ಮನೆಯಲ್ಲೂ ಬದಲಾವಣೆಗಳಿದೆ. ನಮ್ಮಲ್ಲಿ ಒಂದು ಮನೆ ಇದ್ದಂಗೆ ಪಕ್ಕದ ಮನೆನೂ ಇರಲ್ಲ. ಸೊ ಆ ಬದಲಾವಣೆಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಭಾರತಕ್ಕೆ ನಾನು ಏನ್ ಕೊಡಬಹುದು. ಈಗ ನಾವೇನೋ ಒಂದು ಸ್ಟ್ರಾಟಜಿ ಮಾಡ್ತೀವಲ್ವಾ, ಲಿಡ್ಕರ್ಗೆ ಏನಾದ್ರು ಒಂದು ಹೊಸದು ಬೇಕು ಅಂತಂದ್ರೆ ಕುತ್ಕೊಂಡು ನಾವು ಯೋಚನೆ ಮಾಡ್ತೀವಿ, ಈ ಕಾನೂನು ಜಾರಿಗೊಳಿಸಿದ್ರೆ ಹಿಂಗಾಗತ್ತೆ, ಈ ಕಾನೂನು ತಗೊಂಡ್ಬಂದ್ರೆ ಹಿಂಗಾಗತ್ತೆ ಅಂತ. ಆ ಸ್ಟ್ರಾಟಜಿ ಮಾಡಕ್ಕೆ ಸುಮ್ನೆ ಆಗ್ಬಿಡಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ವೆಂಕಟೇಶ್ವರಿಗೆ ಎಷ್ಟು ನಾಲೆಡ್ಜ್ ಇದೆ, ಯಾಕೆಂದ್ರೆ ಅವ್ರು ದುಡ್ದಿದ್ದಾರೆ. ಆ ಸೊಸೈಟಿ ಬಗ್ಗೆ ಅವ್ರಿಗೆ ಅರ್ಥ ಆಗಿದೆ, ದುಡ್ದಿದ್ದಾರೆ, ತಿಳ್ಕೊಂಡಿದ್ದಾರೆ ಅಂದಾಗ ಕಾನೂನುಗಳನ್ನ ರೂಪಿಸಕ್ಕೆ ಸಾಧ್ಯ ಆಯ್ತು. ಸರ್ಕಾರ ಸುಮ್ನೆ ತಂದ್ಬಿಡಲ್ಲ ಯಾವ್ದು. ನಾವು ಅದಕ್ಕೆ ಮಾದರಿಯಾಗಿ ಅವ್ರು ಓಡಾಡಿದ್ರು ಗಾಂಧೀಜಿ ಅವರು, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಭಾರತನ.
ಅರ್ಥ ಮಾಡ್ಕೊಂಡು ನಾವು ಓಡಾಡಿದಕ್ಕೆ ಭಾರತ ಅರ್ಥ ಆಗಿದ್ದು ಅವ್ರಿಗೆ. ಭಾರತ ಅರ್ಥ ಆಗಿದ್ದಕ್ಕೆ ಅವ್ರನ್ನ ಭಾರತದ ನೋಬೆಲ್ ಪ್ರೈಸ್ ಕೊಡ್ಲಿಲ್ಲ ಅಂತಂದ್ರೆ ಎಷ್ಟೋ ಸರ್ತಿ ನಾಮಿನೇಟ್ ಮಾಡಿದ್ದಾರೆ. ಆಮೇಲೆ ಕೊನೆಗೆ ಒಂದು ಡಿಸೈಡ್ ಮಾಡಿದ್ದೇನು ಅಂದ್ರೆ ನೋಬೆಲ್ ಪ್ರೈಸ್ ಇಂತನೂ ಗಾಂಧಿ ಅನ್ನೋ ಎಷ್ಟು ದೊಡ್ಡದು ಅಂತ. ನೋಬೆಲ್ ಶಾಂತಿ ಯುದ್ಧ ಅವರಲ್ವಾ, ಯಾವಾಗಲೂ ಅಹಿಂಸೆ ಬಗ್ಗೆ ಮಾತಾಡಿದ್ರು, ಸತ್ಯ ಧರ್ಮ ಚಳವಳಿ ಆಂದೋಲನಗಳ ಬಗ್ಗೆ ಮಾತಾಡಿದ್ರು. ಅವ್ರಿಗೆ ಯಾಕೆ ಗಾಂಧೀಜಿ ಅವ್ರಿಗೆ ಯಾಕೆ ನೋಬೆಲ್ ಪ್ರಶಸ್ತಿ ಸಿಕ್ಲಿಲ್ಲ, ಅವ್ರಿಗೆ ಎಷ್ಟೋ ಸರ್ತಿ ನಾಮಿನೇಟ್ ಮಾಡಿದ್ರಂತೆ. ಆದ್ರೆ ನೋಬೆಲ್ ಪ್ರಶಸ್ತಿಗಿಂತನೂ ಗಾಂಧೀಜಿಯ ಆ ವ್ಯಕ್ತಿತ್ವ ಇದೆಯಲ್ಲ, ಅದು ಘನತೆಯಿಂದ ಇದ್ದಿತ್ತು, ಅದಕ್ಕಿಂತ ಎತ್ತರವಾಗಿರೋದು ಅಂತ ಹೇಳಿ ನೋಬೆಲ್ ಪ್ರಶಸ್ತಿ ಬರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಸುಮಾರು ಜನ. ಅದೆಲ್ಲ ನಮ್ಗೆ ಅರ್ಥ ಆಗ್ಬೇಕಷ್ಟೇ. ಓದಿ ಗಾಂಧೀಜಿನ, ಗಾಂಧೀಜಿ ಅಂತೆಲ್ಲ ಎಲ್ಲರೂ ಓದಿ, ನಮ್ಗೆ ಅರ್ಥ ಆಗ್ಬೇಕಾಗಿರೋ ಓದಿದ ಮೂಲಕ ಇಲ್ಲ ಓಡಾಡೋದ್ರ ಮೂಲಕ, ಎರಡರಲ್ಲಿ ಒಂದು ಮಾಡ್ಲೇಬೇಕು. ಥ್ಯಾಂಕ್ ಯು ಎಲ್ಲ. ಊಟ ಕೊಡಿಸ್ತಾ ಇದ್ರೆ ಎಲ್ಲರಿಗೂ ದಯವಿಟ್ಟು ಊಟ ಮಾಡಿ. ಹೌದಾ?